ಬೆಂಗಳೂರಾದ್ಯಂತ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ರೋಡ್ ಕಿಲ್ 333 ಅಟೋಮಿಕ್ mail.io ಇದರಿಂದ ಬೆದರಿಕೆ ಬಂದಿರುವಂತದ್ದು. ರೋಡ್ ಕಿಲ್ ಅನ್ನೋ ಹೆಸರಿನ ಮೂಲಕ ಬೆದರಿಕೆ ಮೇಲ್ ಬಂದಿದೆ. ಎಲ್ಲ ಶಾಲೆಗಳಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂತ ಇಮೇಲ್ನಲ್ಲಿ ಬೆದರಿಕೆ ಹಾಕಿದ್ದಾರೆ. ಆರ್ ನಗರ ಕೆಂಗೇರಿಯ ಶಾಲೆಗಳಿಗೆ ಬೆದರಿಕೆಯ ಮೇಲ್ ಬಂದಿದೆ. ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದೆ. ಮಕ್ಕಳನ್ನು ಹೊರಗೆ ಕರೆಸಿ ಬಾಂಬ್ ನಿಷ್ಕ್ರಿಯ ದಳ ತಪಾಸಣೆಯನ್ನು ಮಾಡ್ತಾ ಇದೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ವಿಡಿಯೋಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮೇಲನ್ನು ಕೂಡ ನೋಡ್ತಾ ಇದ್ದೀರಿ. ಬೆಂಗಳೂರಿನಾದ್ಯಂತ ಸುಮಾರು 40 ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾರೆ ಇಮೇಲ್ ಮೂಲಕ. ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ರೋಡ್ ಕಿಲ್ 333 ಈ ಒಂದು ಮೇಲ್ ID, ಈ ಮೇಲ್ನಿಂದ ಬೆದರಿಕೆ ಬಂದಿರೋದು. ಯಾರು ಹಾಕಿದ್ದಾರೆ ಏನು ಕತೆ ಎಂದು ಗೊತ್ತಿಲ್ಲ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಬೇರೆ ಬೇರೆ ಮೇಲ್ IDಗಳಿಂದ ಇದೇ ಥರದ ಮೇಲ್ಗಳು ಬರ್ತಾ ಇದ್ವು. ಬಾಂಬ್ ಇಟ್ಟಿದ್ದೀವಿ ಅಂತ. ಇದು ಹುಸಿ ಬೆದರಿಕೆ ಆಗಿರಲೂಬಹುದು, ಆದರೆ ಪರಿಶೀಲನೆಯಂತೂ ಮಾಡಲೇಬೇಕು. ಪರಿಶೀಲನೆ ಆಗ್ತಾ ಇದೆ. ಬೆಂಗಳೂರು ನಗರದಾದ್ಯಂತ ಸುಮಾರು 40 ಖಾಸಗಿ ಶಾಲೆಗಳಿಗೆ ಈ ಥರದ ಬೆದರಿಕೆ ಬಂದಿದೆ. ರೋಡ್ ಕಿಲ್ ಅನ್ನೋ ಹೆಸರಿನ ಮೂಲಕ ಬೆದರಿಕೆಯ ಮೇಲ್ ಬಂದಿರೋದು. ಎಲ್ಲ ಶಾಲೆಗಳಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಮೇಲ್ನಲ್ಲಿ ಬೆದರಿಕೆ ಹಾಕಿದ್ದಾರೆ. ನಮಗೆ ಮೇಲ್ ಬಂತು, ನಾವು ಚೆಕ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಭಾರತೀನಗರ್ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಇನ್ಫಾರ್ಮ್ ಮಾಡಿದೀವಿ. ವಿದಿನ್ 5 minutes ಅವ್ರು ಬಂದು ಎಲ್ಲ ಚೆಕ್ ಮಾಡಿದ್ರು. ಏನು ಥ್ರೆಟ್ ಏನೂ ಇಲ್ಲ. ಅದೇ ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್ ಅವನು ಸೆಂಡ್ ಮಾಡಿದ್ದಾರೆ ಅಷ್ಟೇ, ಬೇರೆ 7:45 ಮಾರ್ನಿಂಗ್. ಏನಿಲ್ಲ, ಯಾರಿಗೂ ಏನು ಗೊತ್ತಿಲ್ಲ. ವೆರಿ ನೀಟ್ಲಿ ವಿ ಹ್ಯಾವ್ ಫಾಲೋಡ್ ದ ರೂಲ್ಸ್. ಥ್ಯಾಂಕ್ ಯು. ನಮಗೆ ಮೇಲ್ ಬಂತು, ನಾವು ಚೆಕ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಭಾರತೀನಗರ್ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಇನ್ಫಾರ್ಮ್ ಮಾಡಿದೀವಿ. ವಿದಿನ್ 5 minutes ಅವ್ರು ಬಂದು ಎಲ್ಲ ಚೆಕ್ ಮಾಡಿದ್ರು. ಏನು ಥ್ರೆಟ್ ಏನೂ ಇಲ್ಲ. ಅದೇ ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್ ಅವನು ಸೆಂಡ್ ಮಾಡಿದ್ದಾರೆ ಅಷ್ಟೇ, ಬೇರೆ 7:45 ಮಾರ್ನಿಂಗ್. ಏನಿಲ್ಲ, ಯಾರಿಗೂ ಏನು ಗೊತ್ತಿಲ್ಲ. ಸೈಂಟ್ ಜರ್ಮನ್ ಅಕಾಡೆಮಿ ಭಾರತೀನಗರ ಈ ಶಾಲೆಯಿಂದ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈ ಹಿಂದೆಯೂ ಕೂಡ ಅನೇಕ ಶಾಲೆಗಳ ಮೇಲೆ ಇದೇ ಥರದ ಹುಸಿ ಬೆದರಿಕೆ ಬಂದಿತ್ತು. ಇದು ಕೂಡ ಹುಸಿ ಬೆದರಿಕೆನ ಯಾರು ಕಳಿಸಿದ್ದು ಈ ಮೇಲ್ ಅಂತ ಏನಾದರೂ ಗೊತ್ತಾಗಿದೆಯಾ? ವಾಸುದೇವ್, ಬೆಂಗಳೂರಿನ 40 ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿರುವಂತದ್ದು ಮೇಲನ್ನು ಕಳುಹಿಸಲಾಗಿದೆ. ಅಂದ್ರೆ ಶಾಲೆಗಳಿಗೆ ಬಾಂಬ್ ಅನ್ನ ಇಟ್ಟಿದ್ದೀವಿ, ಅದು ಸ್ಫೋಟಗೊಳ್ಳುತ್ತೆ ಅನ್ನುವಂತಹ ಒಂದು ಮೇಲ್ ಅನ್ನ ಮಾಡಿರ್ತಾರೆ. ಸುಮಾರು 7:45 ಸುಮಾರಿಗೆ ಬೆಂಗಳೂರಿನ 40 ಶಾಲೆಗಳಿಗೆ ಈ ಒಂದು ಬೆದರಿಕೆಯ ಮೇಲ್ ಬಂದಿರುವಂತದ್ದು. ಈಗಾಗಲೇ ಪೊಲೀಸರು ಹಾಗೆ ಬಾಂಬ್ ಸ್ಕ್ವಾಡ್ ಏನಿದೆ ಇಬ್ರು ಕೂಡ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಪಡುವಂತಹ ಅನಿವಾರ್ಯತೆ ಇಲ್ಲ. ಎಲ್ಲೂ ಕೂಡ ಬಾಂಬ್ ಅನ್ನುವಂಥದ್ದು ಪತ್ತೆಯಾಗಿಲ್ಲ. ಅದೇ ರೀತಿಯಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡಿರುವಂತದ್ದು. ಸದ್ಯ ನಾನೀಗ ಸ್ಕೂಲ್ನ ಬಳಿಯಲ್ಲಿದ್ದೇನೆ. ಇಲ್ಲೂ ಕೂಡ ಅಷ್ಟೇ, ಈಗ ಎಕ್ಸಾಮ್ ನಡೀತಾ ಇದೆ, ಮಕ್ಕಳು ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಪೋಷಕರು ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಅನ್ನುವಂಥದ್ದು ಏನು ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ಜನ ಬರ್ತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ಎಕ್ಸಾಮ್ ಬರ್ತಾ ಇದ್ದಾರೆ, ಕೆಲವರು ಎಕ್ಸಾಮ್ ಮುಗಿಯುತ್ತೆ, ಹಾಗಾಗಿ ಅವ್ರನ್ನ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಅವರು ಬರ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಬೆದರಿಕೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ, ಅಂದ್ರೆ ಮೇಲ್ನಲ್ಲಿ ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಆತ ಒಂದು ರೀತಿಯಲ್ಲಿ ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ ಮೇಲನ್ನು ಕಳಿಸಿರುವಂತದ್ದು. ಅಂದ್ರೆ ನಾನು ಎಲ್ಲರನ್ನ ಕೂಡ ಸಾಯಿಸಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ, ಪ್ರಪಂಚದ ಯಾರೊಬ್ರು ಕೂಡ ಇಲ್ಲಿ ಬದುಕೋ ಹಾಗೆ ಇಲ್ಲ, ಅವರು ಉಳಿಯುವ ಹಾಗೆ ಇಲ್ಲ, ಅದು ನನ್ನ ಮುಖ್ಯ ಉದ್ದೇಶ ಕೂಡ ಹೌದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಾನು ಮಾನಸಿಕವಾಗಿ ಜರ್ಜರಿತನಾಗಿದ್ದಂತ ಸಂದರ್ಭದಲ್ಲಿ ಯಾರೂ ಕೂಡ ನನಗೆ ಸಹಾಯವನ್ನ ಮಾಡಿರಲಿಲ್ಲ. ಹಾಗಾಗಿ ನಾನು ಕೂಡ ಬಾಂಬ್ ಅನ್ನ ಇಟ್ಟು ಸ್ಫೋಟಿಸಬೇಕು ಅಂತ ಅನ್ಕೊಂತಾ ಇದ್ದೀನಿ. ಹಾಗೆ ಮಕ್ಕಳೆಲ್ಲರೂ ಕೂಡ ಅಂಗವಿಕಲರಾಗಬೇಕು, ಅವರ ಪೋಷಕರೇನಿದ್ದಾರೆ ಅವರು ನಿಜಕ್ಕೂ ಕೂಡ ಸಾಕಷ್ಟು ದುಃಖವನ್ನ ಅನುಭವಿಸಲೇಬೇಕು, ಇದು ನನ್ನ ಉದ್ದೇಶ ಕೂಡ ಹೌದು. ನಾನು ನ್ಯೂಸ್ ನಲ್ಲಿ ಈ ವಿಚಾರವನ್ನ ನೋಡ್ತೀನಿ, ವಿಚಾರವನ್ನ ನೋಡಿದಂತ ನಂತರದಲ್ಲಿ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ, ಗಂಟಲನ್ನ ಕುಯ್ದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ ಅನ್ನುವಂಥದ್ದನ್ನ ಆತ ಹೇಳ್ತಾ ಇರುವಂತದ್ದು. ಇದು ಸ್ಪಷ್ಟವಾಗಿ ಆತ ಮೇಲ್ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾನೆ. ಸದ್ಯ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಕೂಡ ಎಲ್ಲಾ ಶಾಲೆಗಳಿಗೂ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬಾಂಬ್ ನಿಷ್ಕ್ರಿಯ ದಳ ಕೂಡ ಈಗಾಗಲೇ ಬಂದು ಪರಿಶೀಲನೆಯನ್ನ ಮಾಡಿದೆ. ಸದ್ಯ ಎಲ್ಲೂ ಕೂಡ ಬಾಂಬ್ ಅನ್ನುವಂಥದ್ದು ಪತ್ತೆಯಾಗಿಲ್ಲ. ಇದೊಂದು ಹುಸಿ ಬಾಂಬ್ ಬೆದರಿಕೆಯ ಮೇಲ್ ಅನ್ನುವಂಥದ್ದಿಂದ ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಪೋಷಕರು ಯಾರು ಕೂಡ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಶಾಲೆಯ
ಮುಖ್ಯಸ್ಥರು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲಾ ಪೋಷಕರು ಕೂಡ ಯಾರು ಆತಂಕ ಪಡುವಂತ ಅನಿವಾರ್ಯತೆ ಇಲ್ಲ. ಎಲ್ಲೂ ಕೂಡ ಬಾಂಬ್ ಪತ್ತೆಯಾಗಿಲ್ಲ. ಈಗಾಗಲೇ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಯಾರು ಕೂಡ ಭಯ ಪಡುವಂತ ಒಂದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.